ಭಾಳ ಮುಖ್ಯವಾಗಿ ಡಿನ್ನರ್ ಪಾರ್ಟಿಯನ್ನು ಮಾಡಬೇಕು ಅಂತ ಇದ್ದರು. ಡಿನ್ನರ್ ಸಭೆಯನ್ನು ಮಾಡಬೇಕು ಅಂದರೆ ಸಭೆಯಲ್ಲಿ ಡಿನ್ನರ್ ಇರುತ್ತೆ, ಸಭೆಯೂ ಇರುತ್ತೆ, ಬೇರೆ ಬೇರೆ ಐಟಮ್ಗಳಿರುತ್ತೆ. ಮೆನು ಕಾರ್ಡ್ ಒಂದು ರೀತಿಯಲ್ಲಿದ್ದರೆ ಈ ಕಡೆಯ ಮೆನು ಬೇರೆ ಇರುತ್ತೆ, ಚರ್ಚೆಯ ಮೆನು ಬೇರೆ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವಾಗಿ ರಾಜಕೀಯದ ಚರ್ಚೆಗಳು ಬಹಳಷ್ಟು ನಡೆಯುವಂಥದ್ದು ಇದ್ದೇ ಇರುತ್ತೆ. ಯಾಕಂದರೆ ಊಟಕ್ಕೆ ಸೇರಿದ್ವಿ ಅಂತ ಹೇಳ್ಕೊಂಡು ಬೇರೆನೇನೋ ಹರಟೆ ಹೊಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಡಿನ್ನರ್ ಸಭೆಯನ್ನು ಆಯೋಜನೆ ಮಾಡಿದ್ದಂಥವರು ಕರ್ನಾಟಕದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದರೆ ಪರಮೇಶ್ವರ್ ಅವರ ಡಿನ್ನರ್ಗೆ ಈಗ ಅವೆಲ್ಲವೂ ಕೂಡ ಮುಗಿದು ಈಗ CLP ಅಸ್ತ್ರದ ಪ್ರಯೋಗ ಆಗಿದೆ. ಕಾಂಗ್ರೆಸ್ ನಲ್ಲಿ ಒಳ ಮುನಿಸು, ಬಣ ಬಡಿದಾಟ, ಇನ್ನು ಪ್ರತ್ಯೇಕ ಸಭೆ ಇವೆಲ್ಲದರ ನಂತರ ಈಗ CLP ಅನ್ನುವಂಥದ್ದಕ್ಕೆ ಬಂದು ನಿಂತಿದೆ. ಅದು ಆ CLPಯ ಮೂಲಕವಾಗಿ ಎಲ್ಲ ಶಾಸಕರನ್ನ ಜೊತೆಗೆ ಕರೆಸಿ ಎಲ್ಲರನ್ನೂ ಕೂಡ ಜೊತೆಯಲ್ಲೇ ಅವ್ರ ಬಣದವರು ಸಪ್ರೇಟಾಗಿ ಊಟ ಮಾಡಿದರು, ಇವ್ರ ಬಣದವರು ಸಪ್ರೇಟಾಗಿ ಅಲ್ಲಿ ಸೇರಿದ್ರು ಅನ್ನೋಂಥದ್ದು ಯಾವುದು ಬೇಡ, ಎಲ್ಲರೂ ಕೂಡ ಜೊತೆ ಸೇರಿ ಒಂದೇ ಮೀಟಿಂಗ್ ಮಾಡೋಣ ಅಂದರೆ ಸಿದ್ದರಾಮಯ್ಯ ಟೀಮ್ನ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಸಿದ್ದರಾಮಯ್ಯನವರ ಟೀಮ್ನ ಪರವಾಗಿಯೇ ಅಥವಾ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕವಾದಂತಹ ಒಂದು ಡಿನ್ನರ್ ಸಭೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಹೈಕಮಾಂಡ್ ಮೂಲಕವೇ ಬ್ರೇಕ್ ಹಾಕಿಸೋದ್ರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದರು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ ಆರೋಪ, ಆಕ್ಷೇಪ, ಅಸಮಾಧಾನ ಇದೆಲ್ಲವೂ ಕೂಡ ಒಂದು ಭಾಗದಲ್ಲಿ ನಡೀತಾ ಇದ್ದರೆ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತಿಲ್ಲ. ಅವರು ಕೂಡ ಡಿನ್ನರ್ ಪಾರ್ಟಿ ರದ್ದಾದ ಬೆನ್ನಲ್ಲೇ CLP ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕೆಂದರೆ ಡಿನ್ನರ್ ಮೀಟಿಂಗನ್ನು ಯಾರು ಬೇಕಿದ್ರೂ ಕೂಡ ಪೋಸ್ಟ್ಪೋನ್ ಮಾಡಿಸ್ಬೋದು, ನಿಲ್ಲಿಸ್ಬೋದು. ಆದರೆ CLP ಸಭೆಯನ್ನು ಯಾರು ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ. CLP ಸಭೆಯನ್ನು ಯಾವ ಸಂದರ್ಭದಲ್ಲಿ ಬೇಕಿದ್ರೂ ಕೂಡ CLP ನಾಯಕರು ಕರೆಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಅದರ ಪ್ರಕಾರವಾಗಿ ಈಗ ಒಂದು CLP ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಜನವರಿ 13ರ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ ಸಭೆ ನಡೆಯುತ್ತೆ. ಹಾಗಾಗಿ ಡಿನ್ನರ್ ಸಭೆ ಯಾರ್ದು ಪ್ರತ್ಯೇಕವಾಗಿಲ್ಲ, ಈಗ ಒಂದೇ ಡಿನ್ನರ್ ಸಭೆ ನಡೆಯುತ್ತೆ. ಯಾಕೆಂದರೆ ಜನವರಿ 13ರ ಸಂಜೆ ನಡೆಯುವಂತಹ ಸಭೆ ಇದೆಯಲ್ಲ, ಅದೇ ಡಿನ್ನರ್ ಸಭೆಯಾಗಿ ಈಗ ಪರಿವರ್ತನೆ ಆಗ್ತಿದೆ. ಇದೀ CLPಗೆ ಒಂದು ಡಿನ್ನರ್ ಕೂಟವನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಹೊಸ ವರ್ಷದ ಆಚರಣೆಯ ವಿಚಾರವನ್ನು ಮುಂದಿಟ್ಟುಕೊಂಡು CLP ಸಭೆ ಜೊತೆಗೆ ಪದಾಧಿಕಾರಿಗಳ ಸಭೆಯನ್ನು ಕೂಡ ನಿಗದಿ ಮಾಡಿಕೊಳ್ಳಲಾಗಿದೆ. ಹೊಸ ವರ್ಷಾಚರಣೆ, ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಬೇಕು, ಇವೆಲ್ಲವೂ ಕೂಡ ಅಜೆಂಡಾದಲ್ಲಿರುವಂಥ ಅಂಶಗಳು. ಹೀಗಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಸುದೀರ್ಘವಾದಂತಹ ಸಭೆ ಇರುತ್ತೆ. ಆಕ್ಷೇಪಗಳು ಬರ್ಬೋದು, ನಾವು ಹೆಂಗೆ ಮಾಡಬೇಕು, ZPTPಗೆ ಹೆಂಗೆ ಪ್ರಿಪೇರ್ ಆಗಬೇಕು, ನೀವು ಪ್ರತ್ಯೇಕವಾಗಿ ಕೂತ್ಕೊಂಡು ಯಾವುದೇ ಎಲೆಕ್ಷನ್ಗೂ ಪ್ರಿಪೇರ್ ಆಗೋದು ಬೇಡ, ಎಲ್ಲರ ಜೊತೆಗೆ ಕೂತ್ಕೊಂಡು ಪ್ರಿಪೇರ್ ಮಾಡಿಬಿಡೋಣ, ಎಲೆಕ್ಷನ್ಗೆ ರೆಡಿ ಆಗಿಬಿಡೋಣ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಕೊಡುವಂತಹ ನಿಟ್ಟಲ್ಲೂ ಕೂಡ ಸಭೆಯನ್ನು ನಡೆಸಲಾಗುತ್ತೆ. ಇದು CLP ಸಭೆಯಲ್ಲಿ CLPಯ ಅಜೆಂಡಾ ವಿಚಾರಕ್ಕೆ ಬಂದಾಗ ಹೊಸ ವರ್ಷದ ಶುಭಾಶಯ ಕೋರುವಂಥದ್ದು ಇದರ ಬಹಳ ಮುಖ್ಯವಾದಂಥ ಅಜೆಂಡಾ. ಎಲ್ಲ ಶಾಸಕರನ್ನು ಕರೆಸಿ, ಪದಾಧಿಕಾರಿಗಳನ್ನು ಕರೆಸಿ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅನ್ನುವಂಥದ್ದು ಹೇಳಬೇಕು. ಹಾಗಾಗಿ ಹೊಸ ವರ್ಷದ ಶುಭಾಶಯ ವಿನಿಮಯಕ್ಕೆ ಇದಕ್ಕೆ ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಬಜೆಟ್ ಪೂರ್ವಭಾವಿಯಾಗಿಯೂ ಕೂಡ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಳ್ಬೋದು. ಬಜೆಟ್ನಲ್ಲಿ ಏನೇನನ್ನು ನಿರೀಕ್ಷೆ ಮಾಡಿಕೊಳ್ಬೋದು. ಯಾಕಂದರೆ ಕಾಂಗ್ರೆಸ್ ಶಾಸಕರ ಅತಿ ದೊಡ್ಡ ಆಕ್ಷೇಪ ಈ ಸರ್ಕಾರದ ಬಗ್ಗೆ ಏನಾದರೂ ಇದೆ ಅಂತೇಳಿ ಆದರೆ, ನೀವು 52,000 ಕೋಟಿ ರೂಪಾಯಿನ ಗ್ಯಾರಂಟಿ ಮೂಲಕವಾಗಿ ನಮ್ಮದೇ ಕ್ಷೇತ್ರಗಳಲ್ಲಿರುವಂತಹ ಜನರಿಗೆ ಕೊಡ್ತಿದ್ದೀರಿ ನಿಜ, ಆದರೆ ಅದೇ ಜನ ಮತ್ತೆ ಅಕೌಂಟಿಗೆ ಬಂದಿರುವಂಥ ದುಡ್ಡಿನ ಜೊತೆಗೆ ರೋಡ್ಗೆ ಯಾಕೆ ದುಡ್ಡು ಬಂದಿಲ್ಲ ಅಂತ ಕೇಳ್ತಾರೆ, ಸೇತುವೆ ಯಾಕೆ ಕಟ್ಟಿಲ್ಲ ಅಂತ ಕೇಳ್ತಾರೆ, ನೀರು ಯಾಕೆ ಬರ್ತಿಲ್ಲ ಅಂತ ಕೇಳ್ತಾರೆ, ಅದಕ್ಕೆ ದುಡ್ಡು ಕೊಡಿ ಅನ್ನುವಂಥದ್ದು ಶಾಸಕರ ಅಳಲಾಗಿದೆ. ಹೀಗಾಗಿ ಅವುಗಳನ್ನು ಈಡೇರಿಸಬೇಕು. ಈ ಬಾರಿ ಈಡೇರಿಸದೆ ಹೋದರೆ ಮುಂದಿನ ಬಾರಿ ಈಡೇರಿಸೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಹೀಗಾಗಿ ಇದು ಬಹಳ ಕ್ರೂಷಿಯಲ್ ಆಗಿರುವಂತಹ ವರ್ಷ ಈ ಬಾರಿಯ ಬಜೆಟ್. ಯಾಕೆಂದರೆ ಮಧ್ಯದಲ್ಲಿ ಬರುವಂತಹ ಬಜೆಟ್ ಇದಾಗಿರುತ್ತೆ. ಡಿನ್ನರ್ ಮೀಟಿಂಗ್ ಗೊಂದಲಕ್ಕೂ ಕೂಡ ಒಂದು ಪರಿಹಾರ ಸೂತ್ರವನ್ನು CLP ಮೂಲಕವಾಗಿ ಹೆಣೆಯಲಾಗಿದೆ. ಯಾಕಂದರೆ ಎಲ್ಲರೂ ಜೊತೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದರೆ ಏನಾಗುತ್ತೆ, ಏನೂ ಆಗೋದಿಲ್ಲ, ಎಲ್ಲರೂ ಜೊತೆಯಾಗಿದ್ದಾರೆ ಅನ್ನುವಂಥ ಸಂದೇಶ ಮಾತ್ರ ರವಾನೆ ಆಗುತ್ತೆ. ಅಂಥದ್ದಕ್ಕಾಗಿ ಒಂದು ಡಿನ್ನರ್ ಮೀಟಿಂಗ್ ಗೊಂದಲಕ್ಕೆ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲೂ ಕೂಡ CLP ಅಸ್ತ್ರದ ಪ್ರಯೋಗ ಆಗಿದೆ. ನಾಯಕತ್ವ ಬದಲಾವಣೆ ಊಹಾಪೋಹಕ್ಕೂ ಕೂಡ ಇದರಿಂದ ತೆರೆ ಬೀಳುತ್ತೆ. ಯಾಕಂದರೆ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ರಲ್ಲ, ಹಾಗಾಗಿ ಸಂಕ್ರಾಂತಿಯ ಹಿಂದಿನ ದಿವಸನೇ ಒಂದು ಸಭೆನ ಮಾಡಿ ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡಿದಾಗ ಸಂಕ್ರಾಂತಿ ಬಂದಿರುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಯಾವುದೇ ಕ್ರಾಂತಿ ಆಗಿರಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಉಳಿದವರಿಗೆ ಕಳಿಸಬೇಕಾಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆಯ ಊಹಾಪೋಹಕ್ಕೂ ತೆರೆ ಎಳೆಯುವಂಥ ನಿಟ್ಟಲ್ಲಿ ವರ್ಷದ ಆರಂಭದಲ್ಲೇ ಅದಕ್ಕೊಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಭಾಗವಾಗಿಯೂ ಕೂಡ CLP ಇದ್ದೇ ಇರುತ್ತೆ. ಯಾಕಂದರೆ ಶಾಸಕರು ಅಲ್ಲೊಬ್ಬರ ಸಮಾಧಾನ ಹೇಳೋದು, ಇಲ್ಲಿ ಈ ಕ್ಷೇತ್ರದ ಶಾಸಕರಿಂದ ನಮ್ಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳೋದು, ಇವೆಲ್ಲ ಆಗಬಾರ್ದು. ಏನೇ ಮಾತಾಡದಿದ್ರು ನಿಮಗೆ ವೇದಿಕೆ ಸಿದ್ಧವಾಗಿದೆ, ಇಲ್ಲೇ ಮಾತಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರಯತ್ನ ಸಾಗ್ತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿರುವಂತಹ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಪೂರ್ವಭಾವಿಯಾಗಿ 13ನೇ ತಾರೀಕು KPCCಯ ಜನರಲ್ ಬಾಡಿ
KPCC ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು, KPCC ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರ ಮುಖಂಡತ್ವದಲ್ಲಿ ಆ ಸಭೆ ಕಾರ್ಯಕ್ರಮ 11 ಗಂಟೆಗೆ 13ನೇ ತಾರೀಕು ಸೋಮವಾರ ನಡೀತದೆ. 4 ಗಂಟೆಗೆ KPCCಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ 6:15 ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವಾಗ ಮೊದಲ ಡಿನ್ನರ್ ಮೀಟಿಂಗ್ ನಡೀತು ಅಲ್ಲಿಂದ ನಂತರ ಒಂದು ಅಸಮಾಧಾನ ಹೊಗೆಯಾಡೋದಕ್ಕೆ ಶುರುವಾಯಿತು. 2ನೇ ಡಿನ್ನರ್ ಮೀಟಿಂಗ್ ಇಮಿಡಿಯೇಟ್ ಆಗಿ ಆಯೋಜನೆ ಆಗಿತ್ತು. ಅದು ಬೇರೆ SC/ST ಸಮುದಾಯಗಳ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅಂತ ಹೇಳ್ಕೊಂಡು ಬೇರೆ ಅದನ್ನು ನಿಯೋಜನೆ ಮಾಡಿಕೊಂಡಿದ್ರು. ಆ 2ನೇ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆದಾಗ ಇದು ದಲಿತ ವಿರೋಧಿ ಅನ್ನುವಂತಹ ಸಂದೇಶ ಎಲ್ಲ ಹೋಗುವಂಥ ಅಪಾಯವೂ ಇತ್ತು. ಇದೇ ಕಾರಣಕ್ಕಾಗಿ CLP ಅನ್ನುವಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳೋದ್ರ ಮೂಲಕವಾಗಿ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಂದು ಮಾತನಾಡೋಣ, ಹಾಗಾಗಿ ಎಲ್ರಿಗೂ ಕೂಡ ಅವರವರ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ, ಅವರವರ ಜವಾಬ್ದಾರಿ ಹಂಚಿಕೆ ಆಗುತ್ತೆ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಕಾಂಗ್ರೆಸ್ ಎಳೆದಿರೋದು ನಿಜಕ್ಕೂ ಕೂಡ ಒಂದು ಹೇಗೆ ಪಕ್ಷವನ್ನು ಮತ್ತು ಸರ್ಕಾರವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ಕ್ರಮದಂತೆ ಭಾಸವಾಗ್ತಾ ಇದೆ.